ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ರೆ ಎಲ್ಲರೂ? ಸೊ ಆಫ್ಟರ್ 3 ದಿನ ಬಿಟ್ಟು ಇವತ್ತೇ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಯಾಕೆಂದ್ರೆ ಅವತ್ತು ಮಳೆಯಲ್ಲಿ ನಂದಿದ್ನಲ್ಲ, ಅವತ್ತಿಂದ ಫುಲ್ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಎಲ್ಲೂ ಹೊರಗಡೆನೂ ಬೀಳಿಲಾಗಿದೆ. ಇವತ್ತೇ ನಮ್ಮ ಅಣ್ಣ ಹೇಳ್ದ ಅನ್ನ ಕಡೆ ಹೋಗ್ಬರು ಅಂತ. ಸೊ ಇವಾಗ ಹೋಗ್ತಿದ್ದೆ. ಗೊತ್ತಿಲ್ಲ ಎಲ್ಲಿ ಹೋಗ್ತಿದ್ದೆ, ಏನೂ ಐಡಿಯಾ ಇಲ್ಲ. ರೆಡಿ ಆಗೋಂದ ರೆಡಿ ಆಗಿದೆ, ಇವತ್ತು ಹೋಗ್ತಿದ್ದೆ. ಗೈಸ್, ನಮ್ ಕೌಲಕ್ಕಿನೂ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗದೆ. ಇಲ್ಲಿ ನೋಡಿ ಸಂತೆ. ಐ ಥಿಂಕ್ ಇದು ಸ್ಟಾರ್ಟ್ ಆಗಿ 1 ವರ್ಷ 1.5 ವರ್ಷ ಆಗೋಯ್ತೇನಾ? ಎಷ್ಟು ವರ್ಷ ಆಯ್ತು ಅಂತ ಸರಿ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಎಷ್ಟು ವರ್ಷ ಆಯ್ತು ಅಂತ. ಸಣ್ಣಂದು ಗ್ಯಾರೇಜ್ ಹತ್ರ ಬಂದಿದೆ. ಗಾಡಿದು 2 ಬ್ರೇಕ್ ತಾಗ್ತಿಲ್ಲ ಗೈಸ್, ಅದೇ ನೋಡ್ಬೇಕು ಏನ್ ಇವಾಗ ಅಂತ. ಫ್ರಾನ್ಸಿಸ್ ಬಂದು ಒಂದು ಅರ್ಧ ತಾಸು ಬಿಟ್ಟು ಬಾ ಅಂತ. ಅದಕ್ಕೆ ಈ ಗಾಡಿ ಟೈರ್ ಬೇರೆ ಚೇಂಜ್ ಮಾಡ್ಬೇಕಾಗಿತ್ತಾ, ಅದಕ್ಕೆ ಇವಾಗ ಟೈರ್ ತಕೊಂಡೋಗಿ ಹೋಗ್ತಿದ್ದೇವೆ ಗೈಸ್. ನಮ್ದು ಭಟ್ಕಳ ಸರ್ಕಲ್ ನೋಡಿ. ಟೈರ್ ಹಾಕ್ಸೋಕ್ ಬಂದಿದ್ವಿ, ಶಾಪೇ ಬಂದು ಬ್ಯಾಡ್ ಲಕ್. ಫ್ರಾನ್ಸಿಸ್ ಹತ್ರ ಹೋಗಿ ಬ್ರೇಕ್ 2 ಬ್ರೇಕ್ ಅನ್ನ ಸರಿ ಮಾಡಿಸ್ಕೊಂಡು ಇವಾಗ ಕೆಳಗೆ ಹೋಗ್ತಾ ಇದ್ವಿ ಗೈಸ್. ಇಲ್ಲೊಂದ್ ಕಡೆ ಸಿಗ್ತದೆ, ಇಲ್ಲದೆ ನೋಡಿ ಟೈರ್ ಫುಲ್ ಹೋಗೈತಿ. ಟೈರ್ ಹಾಕ್ಬೇಕು ಇವಾಗ ಗೈಸ್. ಪ್ಲೇಸ್ ಬಂದು ಎಲ್ಲಿ ಅಂತ ಗೊತ್ತಾಯ್ತಾ? ಈ ರೋಡ್ ಸೀದಾ ಬಂದ್ರಕ್ಕೆ ಹೋಗ್ಬೇಕು, ಇಲ್ಲೇ ಇದೆ ಗೈಸ್. ಒಂದ್ ಸ್ವಲ್ಪ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಿದ್ದಾಗದೆ ಗೈಸ್. ಚಲೋ ಕೌಲಕ್ಕಿ ರೀಚ್ ಆದ್ವಿ. ನಿಮ್ಗೆ ಅನ್ಸ್ತಿಲ್ವಾ ಇವತ್ತು ಕೌಲಕ್ಕಿಲಿ ಕಡಿಮೆ ಶಾಪ್ ಇದೆ ಅಂತ? ಈ ಸೈಡು ಬೀಳ್ತಿತ್ತು, ಈಚಿ ಸೈಡು ಬೀಳ್ತಿತ್ತು, ಬಟ್ ಇವತ್ತು ಈಚಿ ಸೈಡ್ ಅಷ್ಟೇ ಬಿದ್ದಿದೆ, ಮತ್ತೆ ಸ್ವಲ್ಪ ಅಂಗಡಿಗಳು ಬಿದ್ದಿದೆ ಗೈಸ್. ನಮ್ ಕಾವೂರಲ್ಲಿ ಮಾತ್ರ ಯಾವಾಗೂ ಮೋಡ ಕವಿದ ವಾತಾವರಣ ಯಾವಾಗ್ಲೂ ನೋಡಿದ್ರು ಇರುತ್ತೆ ಗೈಸ್. ಮನೆಗೆ ಬಂದು ಮುಟ್ಟಿದ್ವಿ ಫೈನಲಿ ಗೈಸ್. ಮೋಡ ಅಂತ ಹೇಳಿದ್ನಲ್ಲ, ಅವಾಗ ಮಳೆ ಬಂತು ನೋಡಿ ಗೈಸ್. ನೆಟ್ಟಿಗೆ ಮಳೆ ಹೋಯ್ದು 5 ನಿಮಿಷನೂ ಆಗಲಿಲ್ಲ, ನಮ್ಗೆ ಆವಾಗಲೇ ಕರೆಂಟ್ ತೆಗೆದ್ಬಿಟ್ರು. ಎಲ್ಲಿ ನೋಡಿ, ನಮ್ಮದು 16 kV ಗೈಸ್. ನಾನು ಬಂದಿವ ಲೈನ್ ಕಂಬದ ಹತ್ರ ಹೋಗ್ತಿದ್ದೀನಿ, ಲೈನ್ ಚೇಂಜ್ ಮಾಡಿ ನೋಡುವ ಅಂತ, ಕರೆಂಟ್ ಇದ್ರೆ ಏನು ಅಂತ. ಗೈಸ್, ಈ ಫಸ್ಟ್ ಲೈನಿಂದ ತೆಗ್ದು ಸೆಕೆಂಡ್ ಲೈನ್ಗೆ ಹಾಕ್ದಾಗ ಚಾರ್ ಅಂದಿತ್ತಪ್ಪ. ನೋಡುವ ಇವಾಗ ಮನೆಗೆ ಹೋಗೇ ನೋಡಬೇಕು ಏನು ಅಂತ. ಕರೆಂಟ್ ಬಂತು ಗೈಸ್ ನೋಡಿ ಗೈಸ್. ನಾಳೆ ಬಂದು ಸಂಡೇ ಚರ್ಚ್ಗೆ ಹೋಗ್ಬೇಕು. ಗಾಡಿ ಫುಲ್ಲು ರಾಡಿಯಾಗಿ ಹೋಗೋದೆ ಫುಲ್ಲು. ಇವಾಗ ತೊಳೆದಿಟ್ಟು ಚಕಾಚಕ್ ಮಾಡಬೇಕು. ಸೊ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.